ಪ್ರಧಾನಮಂತ್ರಿ ಅವರು ಅಷ್ಟು ಸಾರಿ ಹೋಗಿ ಪ್ರಚಾರ ಇಲ್ಲ, ನೀವು ಖುಷಿ ಪಡಬೇಕಾಗಿರೋದು ಕಾಂತಿ ಶೆಟ್ಟಿ ಅವರೇ, ಕಾಂತಿ ಶೆಟ್ಟಿ ಅವರೇ, ರೈಟ್ ಕಾಂತಿ ಶೆಟ್ಟಿ ಅವರೇ ಇಲ್ಲ ಕೇಳಿಸ್ಕೊಳ್ಳಿ. ಸಮೀವುಲ್ಲಾ ಸರ್, ಬದ್ರುದ್ದೀನ್ ಸರ್ ಉತ್ತರ ಕೊಡ್ತಾರೆ ಇದಕ್ಕೆ. ಬಿಜೆಪಿ ಖುಷಿ ಪಡಬಹುದು ಅಂತಂದ್ರೆ ಒಡಿಶಾದಲ್ಲಿ. ಕಾಂತಿ ಶೆಟ್ಟಿ ಅವರು ಕೇಳಿಸ್ಕೊಳ್ಳಿ. ಕಾಂತಿ ಶೆಟ್ಟಿ ಅವರೇ ಕೇಳಿಸ್ಕೊಳ್ಳಿ. ಆಯ್ತು ಕೇಳಿಸ್ಕೊಳ್ಳಿ. ಕಾಂತಿ ಶೆಟ್ಟಿ ಅವರೇ, ಬಿಜೆಪಿ ಖುಷಿ ಪಡಬಹುದು ಅಂದ್ರೆ ಬಹುಶಃ ಒಡಿಶಾದಲ್ಲಿ. ಬದ್ರುದ್ದೀನ್ ಸರ್, 19 ಬಿಜೆಡಿ 1 ಒಂದೇ. ಇನ್ನು ನಮ್ಮ ಅಸೆಂಬ್ಲಿ ಚುನಾವಣೆಯಲ್ಲೂ ಕೂಡ ಬಹುತೇಕ ಸರ್ಕಾರ ಮಾಡುವ ಹಂತದಲ್ಲಿ. ಬಿಜೆಪಿ ಅಲ್ಲಿ ಏನು ಒಡಿಶಾ ಬಗ್ಗೆ ಟಾರ್ಗೆಟ್ ಇಟ್ಕೊಂಡಿತ್ತು, ಅದೇ ತರ ಟಾರ್ಗೆಟ್ ಕೇರಳದಲ್ಲಿ ಇಟ್ಕೊಂಡಿದ್ದು ಕಳೆದ ಅಸೆಂಬ್ಲಿ ಚುನಾವಣೆಯಲ್ಲಿ ಆಗಲಿಲ್ಲ. ಅದು ಯಾಕಾಗಿಲ್ಲ ಅನ್ನೋದನ್ನು ಅವರ ನಾಯಕರುಗಳೇ ಹೇಳ್ತಾರೆ. ಅದು ಈ ಬಾರಿ ಯಾವುದೇ ಕಾರಣಕ್ಕೂ ಒಡಿಶಾ ಮತ್ತು ವೆಸ್ಟ್ ಬೆಂಗಾಲ್ ಅವರ ಟಾರ್ಗೆಟ್ ಆಗಿತ್ತು. ಪೂರ್ವ ಭಾಗಗಳಲ್ಲಿ ಅವರು ಮಾಡಲೇಬೇಕಾಗಿತ್ತು. ಆಮೇಲೆ ಅಲ್ಲಿ ಕಳ್ಕೊಳ್ಳುವಂಥದ್ದನ್ನು, ಕೆಲವು ಮಧ್ಯ ಭಾಗದಲ್ಲಿ ಕಳ್ಕೊಳ್ಳುವಂಥದ್ದನ್ನು ದಕ್ಷಿಣ ಭಾರತದಲ್ಲಿ ತಗೊಳ್ತೀವಿ ಅಂತ ಅಂದ್ಕೊಂಡಿದ್ರು ಬಿಜೆಪಿ ಅವರು. ಅದಾಗಿಲ್ಲ. ಆದರೆ ಎಲ್ಲಿ 29 ಇದ್ದದ್ದು ಇವತ್ತು 45ರ ಗಡಿ ದಾಟಿದೀವಿ. ಇಲ್ಲ, ನಿಮಗೆ ಕರ್ನಾಟಕ ಲಾಸ್, ತಮಿಳುನಾಡು ಸಿಕ್ಕಿಲ್ಲ, ಬರೋಣ ಅದಕ್ಕೆ. ಪಾರುಪತ್ಯ ಮುರಿಯೋದು ದೊಡ್ಡ ಸವಾಲೇ ಆಗಿತ್ತು. ಅಲ್ಲಿ ನಿಜವಾಗ್ಲೂ ಕಾಂಗ್ರೆಸ್ನವರ ಏನು ಮೂರ್ಖತನ ಇದೆಯಲ್ಲ, ಅವರು ಅಲ್ಲಿ ಆಡಳಿತ ಎಷ್ಟೋ ವರ್ಷಗಳಿಂದ ಮಾಡ್ಕೊಬಂದವರು. ಯಾವಾಗ ಜನತಾ ಪರಿವಾರ ಬಿಜು ಜನತಾದಳ ಅಲ್ಲಿ ಅಧಿಕಾರಕ್ಕೆ ಬಂತು, ಅದಾದ್ಮೇಲೆ ಕಾಂಗ್ರೆಸ್ನವರು ಒಂದು ಪರಿಣಾಮಕಾರಿ ವಿರೋಧ ಪಕ್ಷವಾಗಿ ಕೆಲಸನೇ ಮಾಡಿಲ್ಲ. ಸೋತ ಕಡೆ ಏನು ಮಾಡಿಬಿಡ್ತಾರೆ ಇವರು ಆದರೆ ಅದನ್ನು ಪರಿಣಾಮಕಾರಿಯಾಗಿ ಬಳಸ್ಕೊಂಡಂಥ ಬಿಜೆಪಿ ನೋಡಿ, ಸಂಸದನೂ ಅಲ್ಲದವನ್ನ ಕೇಂದ್ರ ಮಂತ್ರಿ ಮಾಡಿ, ಯಾರನ್ನ, ಧರ್ಮೇಂದ್ರ ಪ್ರಧಾನ್ನ ಅಲ್ಲಿ ಒಬ್ಬ ಯುವ ನಾಯಕನನ್ನು ಗುರುತಿಸ್ಕೊಂಡು ಅಲ್ಲಿ ಕೆಲಸ ಮಾಡಿದ್ರು. ಅದಕ್ಕೆ ಅವ್ರಿಗೆ ಇವತ್ತು ಫಲ ಸಿಕ್ಕಿದೆ. ಎಲ್ಲಿ ಕೆಲಸ ಮಾಡುತ್ತೋ ಅಲ್ಲಿ ಫಲ ಸಿಕ್ಕಿದಾಗ ನಾವು ಅವ್ರನ್ನ ಅಪ್ರಿಷಿಯೇಟ್ ಮಾಡಬೇಕು. ಒಡಿಶಾದ ಯಶಸ್ಸು ಇದೆಯಲ್ಲ, ಇಟ್ಸ್ ಒಳ್ಳೆ ಅಚೀವ್ಮೆಂಟ್ ಅಂತಲೇ ಹೇಳ್ಬೋದು. ಈಗ ನಾವು ಬೇರೆ ಕಡೆ ಅಲ್ಲಿ ಏನು ನಾರ್ತ್ ಈಸ್ಟಲ್ಲಿ ಬಿಜೆಪಿ ಒಂದು ಸೀಟು ಗೆಲ್ಲಕ್ಕಾಗ್ತಿರ್ಲಿಲ್ಲ ಆ ಭಾಗದಲ್ಲಿ. ಹೇಗೆ ಅರುಣಾಚಲ ನೋಡಿ, ಎಲ್ಲ ಕಡೆ ಅವರು ಅಸ್ಸಾಂ ನೋಡಿ, ಅಸ್ಸಾಮಲ್ಲಿ ಎಷ್ಟು ದಶಕಗಳ ಕಾಲ ಆಡಳಿತ ಮಾಡಿದಂಥ ಕಾಂಗ್ರೆಸ್ ಇವತ್ತು ಹೀನಾಯವಾಗಿ ಸೋಲ್ತಾ ಇದೆ ಅಲ್ಲಿ. ಯಾಕೆಂತ ಹೇಳಿದ್ರೆ ಸೋತ ನಂತರ ಮತ್ತೆ ಕಾಂಗ್ರೆಸ್ ಅಲ್ಲಿ ಹೋಗಲ್ಲ ಬಿಜೆಪಿ. ನಾವು ಆವಾಗಲಿಂದ ಬರೀ ನ್ಯಾಷನಲ್ ಪಾರ್ಟಿಗಳ ಕಡೆನೇ ಕಾನ್ಸಂಟ್ರೇಟ್ ಮಾಡ್ತಿದ್ದೀವಿ. ಬಟ್ ಈ ಸರಿಯ ಚುನಾವಣಾ ಫಲಿತಾಂಶ ಇದೆಯಲ್ಲ, ಕಂಪ್ಲೀಟ್ ಕಾಂಗ್ರೆಸ್ ಆಗಲಿ ಅಥವಾ ಬಿಜೆಪಿ ಆಗಲಿ ರಾಷ್ಟ್ರ ರಾಜಕಾರಣ ಕಂಟ್ರೋಲ್ ಮಾಡ್ತಿರೋದು ರೀಜನಲ್ ಪಾರ್ಟಿನೇ. ಈಗ ನೋಡಿ, ಶರದ್ ಪವಾರ್ ಅಲ್ಲಿ ಮಹಾರಾಷ್ಟ್ರ ರಾಜಕಾರಣಕ್ಕೆ ಹೊಸ ತಿರುವು ಕೊಟ್ಟರು. ಅಖಿಲೇಶ್ ಯಾದವ್ ಅಲ್ಲಿ ಭಾರತ ರಾಜಕಾರಣಕ್ಕೆ ಯುಪಿನಲ್ಲಿ ಹೊಸ ತಿರುವು ಕೊಟ್ಟರು. ಆಮೇಲೆ ಮಮತಾ ಬ್ಯಾನರ್ಜಿ ಅವರು ಹೊಸ ತಿರುವು ಕೊಟ್ಟರು. ಪ್ರತಿಪಕ್ಷ ರಾಜಕಾರಣ ಕಟ್ಟಿದ್ದು ರಾಹುಲ್ ಗಾಂಧಿ ಅಲ್ಲ, ಪ್ರತಿಪಕ್ಷ ರಾಜಕಾರಣ ಕಟ್ಟಿದ್ದು ಶರದ್ ಪವಾರ್, ಮಮತಾ ಬ್ಯಾನರ್ಜಿ, ಆಮೇಲೆ ಅಖಿಲೇಶ್ ಯಾದವ್. ಹಾಗೇನೆ ಬಿಜೆಪಿ ಕೂಡ ಸೋಕಾಲ್ಡ್ ನ್ಯಾಷನಲ್ ಪಾರ್ಟಿ, ಸೋಕಾಲ್ಡ್ ಅಲ್ಲಿ ಬೇಡ, ದೊಡ್ಡ ನ್ಯಾಷನಲ್ ಪಾರ್ಟಿಯಾಗಿ ಇಟ್ಕೊಂಡು ಅವರು ಕೂಡ ಈಗ ನಿತೀಶು, ಚಂದ್ರಬಾಬು ನಾಯ್ಡು, ಈಗ ಚಂದ್ರಬಾಬು ನಾಯ್ಡು ಅವರ ಇದರಲ್ಲಿ ಅವರ ಪ್ರಣಾಳಿಕೆಯಲ್ಲಿ ಇಂಪಾರ್ಟೆಂಟ್ ಇರೋದೇ ಮುಸ್ಲಿಮ್ಸಿಗೆ ರಿಸರ್ವೇಶನ್ ಕೊಡ್ತೀನಿ ಅಂತ. ಅವ್ರು ಕೊಡಲ್ಲ ಅಂದ್ರೆ ನಾವು ಕೊಡ್ತೀವಿ, ಅವ್ರು ಕೊಡಲ್ಲ ಅಂದ್ರೆ ನಾನು ಕೊಡ್ತೀನಿ ಅಂತ. ಅದಕ್ಕೆ ಅವಾಗಲೇ ಚರ್ಚೆ ಮಾಡ್ತಿದ್ವಿ. ಎಕ್ಸಾಕ್ಟ್ಲಿ, ಇವಾಗ ನೀವು ಇದ್ರ ಇಲ್ಲ ನನಗೆ ಗೊತ್ತಿಲ್ಲ ಸಮೀರ್, ನೀವು ಬರಕ್ ಮುಂಚೆ ಈ 295 ಇದೆಯಲ್ಲ, ಇದೇ ರಿಸಲ್ಟ್ ಆಗಿ ಪರಿಣಮಿಸಿದ್ರೆ ಮಹತ್ವಾಕಾಂಕ್ಷಿ ಯೋಜನೆಗಳು UCC, CAA, ಒನ್ ನೇಷನ್ ಒನ್ ಎಲೆಕ್ಷನ್ ಹೌದು, ಕನ್ವಿನ್ಸ್ ಮಾಡಕ್ಕೆ ಎಷ್ಟು ಕಷ್ಟ. ಆಮೇಲೆ ಎಲ್ಲದಕ್ಕಿಂತ ಹೆಚ್ಚಾಗಿ ಯೋಗಿ ಆದಿತ್ಯನಾಥ್ ಕತೆ ಏನು, ಯುಪಿನಲ್ಲಿ ನೆಲೆ ಕಳ್ಕೊಂಡ್ಬಿಟ್ಟಿದ್ದಾರೆ. ಯೋಗಿ ಆದಿತ್ಯನಾಥ್ ಪ್ರೈಮ್ ಮಿನಿಸ್ಟರ್ಗೆ, ನರೇಂದ್ರ ಮೋದಿ ಅವರಿಗೆ ಪ್ಯಾರಲಲ್ ಲೀಡರ್ ಅಂತ ಪ್ರೊಜೆಕ್ಟ್ ಮಾಡ್ತಾ ಇದ್ದವರು. ಅವ್ರ ಕತೆ ಏನಾಗುತ್ತೆ ಮುಂದೆ? 27 ಸೀಟು ನಾರ್ತ್ ಈಸ್ಟ್ ಅಲ್ಲಿ ಇದೆ. ಲಾಸ್ಟ್ ಟೈಮು ಮೆಜಾರಿಟಿ ಆಫ್ ದೆಮ್ ವೆಂಟ್ ಟು ಬಿಜೆಪಿ. ಈ ಬಾರಿ ನೀವು ಚಂದ್ರಬಾಬು ನಾಯ್ಡು ಅವರ ಪೊಲಿಟಿಕಲ್ ಸ್ಟ್ಯಾಂಡ್ ಇಟ್ಕೊಂಡು ರಾಜಕಾರಣ ಮಾಡೋದು ತುಂಬಾ ಕಷ್ಟ ಇದೆ. ಚಂದ್ರಬಾಬು ನಾಯ್ಡು ಅವರ ಸಂಪರ್ಕ ಸಾಧ್ಯತೆಗಳು, ಅವರ ಸಂಬಂಧಗಳು, ಅವರ ರಾಜಕೀಯ ನಿಲುವುಗಳು ಹೇಳಕ್ಕಾಗಲ್ಲ. ಮುಖ್ಯಮಂತ್ರಿ ಆಗೋ ಒಂದು ಅವಕಾಶ ಅಲ್ಲಿದೆ, ಹೇಳಕ್ಕಾಗಲ್ಲ. ಅವ್ರ ಪಾರ್ಟಿಯಿಂದ ಹೋಮ್ ಮಿನಿಸ್ಟರ್ ಆಗ್ಬೋದು ಅಂತ ಅವಕಾಶ ಬಿಟ್ಟು NDA ಸಂಚಾಲಕರಿಗೆ ಮೊದಲು ಬ್ರೇಕ್ ಆಗಿದ್ದು ಬದ್ರುದ್ದೀನ್ ಸರ್. ಪಾಸಿಬಿಲಿಟೀಸ್ ಇದೆ ಕ್ಲಿಪ್ಪಿಂಗ್ ನ, ಆಮ್ ಆದ್ಮಿ ಪಕ್ಷ ವಕ್ತಾರರ ಕ್ಲಿಪ್ಪಿಂಗ್ ಅನ್ನ ಕಟ್ ಮಾಡಿ ಇಟ್ಕೊಳ್ಳಿ. ಹೋಮ್ ಮಿನಿಸ್ಟರ್ ಡಿಮ್ಯಾಂಡ್ ಮಾಡಬಹುದು ಅಂತ ನಾಯ್ಡು ಅವರು ಹೋಮ್ ಮಿನಿಸ್ಟರ್ ಡಿಮ್ಯಾಂಡ್ ಮಾಡಬಹುದು. ಯಾವತ್ತೂ ಯಾರ ಜೊತೆಗೂ ಪರ್ಮನೆಂಟ್ ಆಗಿ ಇರೋ ಅಲೆ ಅವರು ಅಲ್ಲ,
JDU ನ ನಿತೀಶ್ ಕುಮಾರ್ ಅವರು ಅಲ್ಲ. ಒಂದು ನಿತೀಶ್ ಕುಮಾರ್ ಅವ್ರ ಬಗ್ಗೆ ಹೇಳ್ಬೇಕಂದ್ರೆ ಇಡೀ ದೇಶದಲ್ಲೇ ಅತ್ಯಂತ ಒಂಥರ ಲಕ್ಕಿಯೆಸ್ಟ್ ಪೊಲಿಟಿಷಿಯನ್ ಅಂದ್ರೆ ಅವರೇನೆ. ಒಂದು ಸಾರಿನೂ ಅವ್ರ ಪಕ್ಷಕ್ಕೆ ಸಿಂಗಲ್ ಮೆಜಾರಿಟಿ ಇಲ್ದೇನೆ ಅಷ್ಟು ಸಾರಿ ಸಿಎಂ ಆದ್ರು. ಇವಾಗ ಅವ್ರು PM ಆಗಲ್ಲ ಅಂತ ಏನ್ ಗ್ಯಾರಂಟಿ ಇದೆ ಹೇಳಿ? ಇವಾಗ NDA ಅಲ್ಲಿ ಅವ್ರಿಗೆ ಏನೋ ಮಿನಿಸ್ಟ್ರಿ ಕೊಡ್ಬೋದು. ಇಂಡಿಯಾ ನಿತೀಶ್ ಕುಮಾರ್ NDA ಸರ್ಕಾರ ಇಲ್ಲ ನಿಮ್ದೆ ಎಲ್ಲರ ಹತ್ರನೂ ಸಂಪರ್ಕ ಕಾಂಗ್ರೆಸ್ ಇಂದ ಬೇರೆ ಬೇರೆ ಪಕ್ಷಗಳಿಂದ 3 ದಿನದಿಂದ ನಡೀತಾ ಇದೆ. ನಿಮ್ದೇ ಲಾಜಿಕ್. ಸರ್ಕಾರ ಹೆಸರು NDA, ಪ್ರೈಮ್ ಮಿನಿಸ್ಟರ್ ನಿತೀಶ್ ಕುಮಾರ್, ಹೋಮ್ ಮಿನಿಸ್ಟರ್ ಚಂದ್ರಬಾಬು ನಾಯ್ಡು. ಇದು ಮಜಾ. ಇದು ಮಜಾ ರಾಜಕೀಯ ಅಂದ್ರೆ ಏನ್? ಅದು 48 ಗಂಟೆ ಸಮಯ ಕೇಳಿದಾರೆ ಅವರು. ನೋಡಿ 24 ಗಂಟೆಲಿ ಡಿಸೈಡ್ ಮಾಡ್ತೀನಿ ಅಲ್ಲ, 48 ಗಂಟೆಲಿ ಏನ್ ಬೇಕಾದ್ರೂ ಆಗುತ್ತೆ. ದೇಶದಲ್ಲಿ ಬಿಜೆಪಿಯೇತರ ಸರ್ಕಾರ ಬರೋದಕ್ಕೆ ಎಲ್ಲಾ ಕಾರಣಗಳು ಕಣ್ಮುಂದೆ ಕಾಣಿಸ್ತಾ ಇದೆ. ಬಿಜೆಪಿ 240 ದಾಟ್ತಾ ಇಲ್ಲ ಇವತ್ತು. ನಿಮಿಷ ಭದ್ರು ನಿಜ ಆಗಬಹುದಾ ಅಂತದ್ದು ಏನು ನೋಡಿ, ನಿಮ್ಮ ಕಣ್ಣ ಮುಂದೆನೆ ಸ್ಕ್ರೀನ್ ಅಲ್ಲಿ 296 ಕಾಣಿಸಿದ್ರು ಕೂಡ NDA ತರ ಅಂತ ಹೇಳ್ತಿರಲ್ರಿ, ಏನು ಅನ್ಸಲ್ವಾ ನಿಮ್ಗೆ? ಅಲ್ಲ ನಿಮ್ಮ ಒಂದ್ ನಿಮಿಷ ಭದ್ರು ಸರ್ ನಿಮ್ಮ ಒಂದು ಪೊಲಿಟಿಕಲ್ ರಿಪೋರ್ಟಿಂಗ್ ನ ಒಂದು ಕೆರಿಯರ್ ನಲ್ಲಿ ನಾಯಕರುಗಳೆಲ್ಲ ಬರೀ ಸಿಚುಯೇಷನ್ ಬಂದಾಗ ಏನೆಲ್ಲ ಬೆಳವಣಿಗೆ ಆಗಿತ್ತು? ಮಾಡ್ತಾ ಇದ್ದಾರೆ. ಒಂದ್ ನಿಮಿಷ ಕೇಳ್ಬಿಡಿ. ಒಂದ್ ನಿಮಿಷ ಭದ್ರು ಸರ್, ಒಂದು ಪ್ರಶ್ನೆ ಗೊತ್ತಾಯ್ತಲ್ಲ, ನಿಮ್ಮ ಒಂದು ಪೊಲಿಟಿಕಲ್ ರಿಪೋರ್ಟಿಂಗ್ ಮಾಡ್ಬೇಕಾದ್ರೆ ನಾವೆಲ್ಲ ನೋಡಿದೀವಿ ನಿಂತು ಆ ಕೆರಿಯರ್ ನಲ್ಲಿ ಇಂಥ ಒಂದು ಸಿಚುಯೇಷನ್ ಬಂದಾಗ ಏನೆಲ್ಲ ಆಗ್ತಿತ್ತು, ಏನೆಲ್ಲ ನಾಟಕಗಳು ಹೈಡ್ರಾಮಾಗಳು ನಡೀತಾ ಇತ್ತು. ಅಯ್ಯೋ 96ರಲ್ಲಿ ಕರ್ನಾಟಕದಲ್ಲಿ ಜನತಾದಳ ಹೆಚ್ಚು ಸ್ಥಾನ ಗೆಲ್ತು ಅಷ್ಟೇ. ಎಷ್ಟು? 16-17. ಪ್ರಧಾನಮಂತ್ರಿ ಆಗಿದ್ಯಾರು? ಕರ್ನಾಟಕದವರು. ಇಲ್ಲಿ ರಾಜ್ಯದ ಮುಖ್ಯಮಂತ್ರಿ ಹುದ್ದೆ ಬಿಟ್ಕೊಂಡು ಹೋದ್ರು ಬಿಡಿ, ಅದು ರಾಜಕೀಯವಾಗಿ ಏನೇನೋ ಆಗೋಯ್ತು. ಹಾಗೆ ಅವಕಾಶ ಅವಾಗ ವೆಸ್ಟ್ ಬೆಂಗಾಲ್ನ ಇವ್ರಿಗೆ ಅವಕಾಶ ಅವ್ರು ಕೇಳಿದಾಗ ಅವ್ರು ಆಗಲಿಲ್ಲ. ಅದಕ್ಕಾಗಿ ತಕ್ಷಣ ಏನು ಮಾಡಿದ್ರು, ನಮ್ಮ ಯಾರು ದೇವೇಗೌಡರಿಗೆ ಅವಕಾಶ ಸಿಕ್ತು. ಜ್ಯೋತಿ ಬಸ್ಸುಗೆ ಫಸ್ಟ್ ಆಫರ್ ಇದ್ದಿದ್ದು. ಹಾಗಾಗಿ ನೀವು ರಾಜಕೀಯದಲ್ಲಿ ಏನಾಗತ್ತೆ ಅಂತ ಊಹಿಸೋಕ್ಕೆ ಆಗಲ್ಲ ಇಂಥ ಸಂದರ್ಭದಲ್ಲಿ. ಈಗ ಸಮೀಲಾ ಸರ್ ಹೇಳಿದಾಗೆ ಪ್ರಾದೇಶಿಕ ಪಕ್ಷಗಳ ಮಹತ್ವ ಏನು ಅನ್ನೋದು ಗೊತ್ತಾಗುತ್ತೆ. ನೋಡಿ, ನೀವು ಯಾವತ್ತೂ ನೋಡಿ, ರಾಷ್ಟ್ರೀಯ ಪಕ್ಷಗಳು ಕಾಂಗ್ರೆಸ್ ಮತ್ತು BJP ಇರ್ಬೋದು, ಯಾರ್ಯಾರ ಜೊತೆಲಿ ಅಲಯನ್ಸ್ ಮಾಡ್ಕೊಂಡು ಬಂದಿದ್ದವರು ಸ್ಥಳೀಯವಾಗಿ ಪ್ರಾದೇಶಿಕವಾಗಿ ಅವ್ರನ್ನೆಲ್ಲರನ್ನೂ ಅಪೋಷನ್ ಮಾಡ್ಕೊಂಡು ತಗೊಂಡೇ ಬಂದಿದ್ದಾರೆ. ಅವರು ಇವತ್ತು JDSಗೂ ಕೂಡ ನೋಡಿ ಭವಿಷ್ಯದಲ್ಲಿ ಗೊತ್ತಾಗುತ್ತೆ. ಕಾಂತಿ ಶೆಟ್ಟರ್ ಹೇಳ್ತಾರೆ ಹಳೆ ಮೈಸೂರು ಭಾಗದಲ್ಲಿ ಲಾಭ ಆಗಿದೆ ಅಂತ. ಅದು ಭವಿಷ್ಯದಲ್ಲಿ JDS ಹೇಗೆ ನಷ್ಟ ಆಗತ್ತೆ ಅಂತ ನಿಮಗೆ ಗೊತ್ತಾಗುತ್ತೆ. ಶೆಟ್ಟಿ ಅವರೇ, ನಿಮಗೂ ಈ ಪ್ರಶ್ನೆ. 303 ಈಗ ಲೀಡಿಂಗ್ ತೋರಿಸ್ತಾ ಇರೋದು 239. 64 ಸೀಟ್ಗಳು ಕಳ್ಕೊಂಡಿದ್ ಎಲ್ಲಿ, ಯಾಕೆ? ದೊಡ್ಡ ಪ್ರಶ್ನೆ ಅದು. ಉತ್ತರ ಕಂಡುಕೊಳ್ಳಬೇಕು ಅನಿವಾರ್ಯದ ಪರಿಸ್ಥಿತಿ. ಎಲ್ಲಿ ಅಂದ್ರೆ ಒಂದ್ ನಿಮಿಷ, ನಾವು ಈ ವಿಚಾರದಲ್ಲಿ ಏಕಪಕ್ಷವಾಗಿ ಮೋದಿಯವರನ್ನ ಬೈಕೊಂಡು ಓಡಾಡೋದು BJP ಅವರು ಸರಿ ಇಲ್ಲ. BJP ಪಕ್ಷ ಹೇಗೆ ಅಂದರೆ ಪಕ್ಷ ಪಾರ್ಟಿ ವಿತ್ ಡಿಫರೆನ್ಸ್ ಅಂತ ಇತ್ತು. ಕಾಂಗ್ರೆಸ್ನವರ ರೀತಿಯ ಆಡಳಿತ ಅಲ್ಲ ಅವ್ರದ್ದು. ಅವ್ರ ಸಂಘಟನೆ ಆಗಿರಲಿಲ್ಲ, ವಿಭಿನ್ನವಾಗಿತ್ತು. ಕೇಡರ್ನಿಂದ ಪಕ್ಷ ಕಟ್ಟೋದು, ಅವರಲ್ಲಿ ತುಂಬ ಕೆಲವು ಸಿದ್ಧಾಂತಗಳನ್ನ ಅವ್ರು ಬಹಿರಂಗವಾಗಿ ಹೇಳ್ತಿದ್ರು. ಏನು, ನಾವು ಫ್ಯಾಮಿಲಿ ಪಾಲಿಟಿಕ್ಸ್ಗೆ ಅವಕಾಶ ಇಲ್ಲ, ಹಾಗೆ ಹೀಗೆ ಅಂತಲ್ಲ. ಏನಾಯಿತು, ಬರ್ತಾ ಭ್ರಷ್ಟಾಚಾರ ಮುಕ್ತ ಅಂತ ಹೇಳಿದ್ರು, ಅವರು ಭ್ರಷ್ಟಾಚಾರದಲ್ಲಿ ಸಿಕ್ಕಾಕೊಂಡ್ರು. ಆಮೇಲೆ ಮಹಿಳೆಯರ ವಿಚಾರದಲ್ಲಿ ಸಾಕಷ್ಟು ಪ್ರಕರಣಗಳು ಕಾಂಗ್ರೆಸ್ನವ್ರ ಹಿಂದೆ ಬೈತಾ ಇದ್ದಿದ್ದು, BJP ಅವರು ಅದೇ ಚಾಳಿ ಮುಂದುವರಿಸಿದ್ರು. ಹಾಗಾಗಿ ಪಾರ್ಟಿ ವಿತ್ ಡಿಫರೆನ್ಸ್ ಅನ್ನೋದು ವಾಜಪೇಯಿ ಅವ್ರ ಕಾಲಕ್ಕೆ ಹೊಟ್ಟೋಯ್ತು. ಹಾಗಾಗಿ ನೀವು BJP ಕೂಡ ಕಾಂಗ್ರೆಸ್ ಥರನೇ ಆಡೋಕ್ಕೆ ಸ್ಟಾರ್ಟ್ ಮಾಡಿಬಿಡ್ತು. ಅದೇ 10 ವರ್ಷ ಆಡಳಿತ ಮಾಡಿದ ತಕ್ಷಣ ಅದೇ ಏನಾಯಿತು, 10 ವರ್ಷ ಆಡಳಿತ ಆದ ತಕ್ಷಣ ಮೋದಿ ಅಧಿಕಾರ ಅನುಭವಿಸ್ತಾ ಇದ್ದಾರೆ, ಮೋದಿಗೆ ಹತ್ರ ಅವರಿದ್ದಾರೆ, ನಮಗಿಲ್ಲ ಅಂತೇಳಿ ಇಲ್ಲಿ ಕೆಳಗಡೆ ಅವರು ಕಿತ್ತಾಡಕ್ಕೆ ಶುರು ಮಾಡ್ತಾರೆ. ಸೊ ಕೊನೆಗೆ ಏನಾಗ್ತಾರೆ, ಮೋದಿ ಮಾತ್ರ ಕಾಂಗ್ರೆಸ್ಸಲ್ಲಿ ಇವತ್ತು ಕೂಡ ಇಂದಿರಾ ಗಾಂಧಿ ಹೆಸರು ಹೇಳ್ಕೊಂಡು ಓಟ್ ತಗೊಳ್ಳೋರು ಇದ್ದಾರೆ. ಇವತ್ತು ಕೂಡ ಕಾಂಗ್ರೆಸ್ನ ಅವರ ಕಾರ್ಯಕರ್ತರಿಗೋ ಮುಖಂಡರಿಗೋ ಊರಿಗೆ ಏನು ಮಾಡದೇ ಇದ್ರು ಇಂದಿರಾ ಗಾಂಧಿ ತೋರಿಸ್ಕೊಂಡು ಓಟ್ ತಗೊಳ್ಳೋರು ಕಾಂಗ್ರೆಸ್ನವ್ರು ಇದ್ದಾರೆ. ಆ ಪರಿಸ್ಥಿತಿ BJPಗೆ ಬರುತ್ತೆ. BJP ಇನ್ನು ಮುಂದೆ ಮೋದಿ ಹೆಸರು ಹೇಳ್ಕೊಂಡು ಮುಂದೇನು ಮೋದಿ ಹೆಸರು ಹೇಳ್ಕೊಂಡೆ ಓಟ್ ತಗೋಬೇಕಷ್ಟೇ. ಇವರಾಗಿ ಯಾರು ಬಿಲ್ಡ್ ಮಾಡ್ಕೊಂಡಿಲ್ಲ. ಮಾತಾಡಿದ್ರೆ ಅವತ್ತು ವಿರೋಧಗಳು ವಿಪಕ್ಷಗಳು ವಾಜಪೇಯಿ ಅವರನ್ನು ದೂಷಿಸಿದ್ರು. ಇವತ್ತೀಗ ಗ್ರೇಟ್ ಅಂತ ಹೇಳ್ತಾರೆ, ಅದೇ ತರ ಮೋದಿ ಅವರನ್ನು ದೂಷಿಸ್ತಾರೆ. ನಾನು ಹೇಳೋದಿಷ್ಟೇ, ಇವತ್ತು ವಿಪಕ್ಷಗಳು ಅವರ ಬಗ್ಗೆ ಮಾತಾಡಿದ್ದಾರೆ, ಇವತ್ತು ಗ್ರೇಟ್ ಲೀಡರ್ ಅಂತ ಹೇಳ್ತಾರೆ. ಪರವಾಗಿಲ್ಲ, ಈ 2.5 ತಿಂಗಳಲ್ಲಿ ವಿಪಕ್ಷಗಳು ದೂಷಣೆ ಮಾಡಿರುವ ಮಾತು 1-2 ಎಷ್ಟು ಅಪಪ್ರಚಾರ, ಎಷ್ಟು ನೆಗೆಟಿವ್. ಕಾಂತಿ ಶೆಟ್ಟಿ ಅವರೇ, ಯಾವ ಹೇಳಿಕೆ ಕೌಂಟರ್ ಕೊಡದಲ್ಲೇ ಬಾಕಿ ಉಳಿಸ್ಕೊಂಡಿದ್ದೀರಾ?